ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಭಿ ಇಷ್ಟ ದಿನ ಸುಮ್ಮನೆ ಇದ್ದವನು ಈಗ ಯಾಕೆ ಹೀಗೆ ಮಾಡ್ತಿದ್ದಾನೆ? ಇಲ್ಲ ಮಾವ, ಅವನು ಸುಮ್ಮನೆ ಇರ್ಲಿಲ್ಲ. ನಾನು ನನ್ನ ಸಂಸಾರ ಚೆನ್ನಾಗಿರ್ಬಾರ್ದು, ನಾವು ಸಂತೋಷವಾಗಿ ಬದುಕಬಾರ್ದು ಅಂತ ಒಂದಲ್ಲ ಒಂದ್ ಕಿತಾಪತಿ ಮಾಡ್ತಾನೆ ಇದ್ದ. ಅದೆಲ್ಲ ನನಗೆ ಗೊತ್ತಾಗಿ ನಾನು ಅವನ ಮನೆಗೆ ಹೋಗಿ ಅವನಿಗೆ ಸರಿಯಾಗಿ ಗ್ರಹಚಾರ ಬಿಡಿಸಿದೀನಿ. ಆ ಸೇಡ್ ತೀರಿಸ್ಕೋಬೇಕು ಅಂತ ಆ ಅಭಿ ಇಂಥದ್ದೆಲ್ಲ ಮಾಡ್ತಿದ್ದಾನೆ ಮಾವ. ಹಾಗಾದ್ರೆ ಅಭಿನ ಸುಮ್ಮನೆ ಬಿಡಬಾರ್ದು ಬಂಗಾರಿ. ಅಯ್ಯೋ ಮಚ್ಚ ತಗೊಂಬತ್ತ ಅವನಲ್ಲೇ. ಮಾವ ಮಾವ ನನ್ ಮಾತ್ ಕೇಳಿ ಮಾವ. ಬಂಗಾರಿ ಸುಮ್ಮನೆ ಇರು. ಅಣ್ಣ ನಡಿ ಸೊಸೈಟಿ ಮ್ಯಾನೇಜರ್ ಮನೆಗೆ. ನಾನು ಹೇಳೋದನ್ನ ಕೇಳಿ ಮಾವ. ಅವ್ನ್ ಮಾಡಿರೋ ತಪ್ಪಿಗೆ ಆ ದೇವ್ರೇ ಶಿಕ್ಷೆ ಕೊಡ್ತಾನೆ. ಬಂಗಾರಿ ನೀನ್ ಸುಮ್ಮನೆ ಇರು. ಆ ನನ್ನ ಮಗನ್ ಇವತ್ತು ಬಿಡಲ್ಲ. ಹತ್ತು ಮಾವ ನಡಿ ಅಣ್ಣ. ಅಯ್ಯೋ ಅಮ್ಮ, ಏನಮ್ಮ ಇದು? ನಾವೇನೋ ಅನ್ಕೊಂಡ್ರೆ ಇಲ್ಲಿ ಬೇರೆನೆ ಆಗ್ತಿದ್ಯಲ್ಲಮ್ಮ. ಅಮ್ಮ ಬಾರಮ್ಮ, ಫಸ್ಟ್ ಮನೆಗೆ ಹೋಗೋಣ. ಬಾರಮ್ಮ. ಮಾತ್ ಕೇಳಿ ಬಂಗಾರಿ. ನೀನ್ ಸುಮ್ಮನೆ ಇರು ಬಂಗಾರಿ. ಮಾವ ಬೇಡ ಮಾವ. ಏಯ್ ಅಭಿ ಬಾಗಿಲು ತೆಗಿಯಲ್ಲ. ಬೇಡ ಮಾವ ಪ್ಲೀಸ್. ಬಂಗಾರಿ ನೀನ್ ಸುಮ್ಮನೆ ನಿಂಗೇನು ಅರ್ಥ ಆಗಲ್ಲ. ಏಯ್ ಅಭಿ ಬಾಗಿಲು ತೆಗಿಯೋ. ಬಿಡಿ ಮಾವ. ಬಾಗಿಲು ತೆಗಿಯಲ್ಲ ಅಭಿ. ಏಯ್ ಮಗನೇ, ನನ್ ಹೆಂಡತಿನ ಸಾಯಿಸಕ್ಕೆ ರೌಡಿಗಳನ್ನ ಬಿಡ್ತೀಯಾ ನೀನು? ತೆಗಿಯೋ ತೆಗಿಯೋ ಬಾಗಿಲ್ನ. ತೆಗಿಯೋ. ಏ ಇಂದ್ರ, ಇಂದ್ರ ಬೇಡ ಇಂದ್ರ. ಇಂದ್ರ ಇಂದ್ರ ನನ್ನ ಮಾತು ಕೇಳು. ಇಂದ್ರ ಬೇಡ ಇಂದ್ರ. ಇಂದ್ರ ಇಂದ್ರ ನನ್ನ ಮಾತು ಕೇಳು. ಇಂದ್ರ ಇಂದ್ರ ಪ್ಲೀಸ್. ಏಯ್ ಇಂದ್ರ, ಇಂದ್ರ ನನ್ನ ಮಾತು ಕೇಳು. ಮಗನೇ ಬಾಗಿಲು ತೆಗಿಯೋ. ಸುಮ್ನಿದ್ರೆ ಸರಿ, ಇಲ್ಲ ಹೆಣ್ಣು ಅಂತಾನು ನೋಡದೆ ಕತ್ರ ಸಾಕ್ಬಿಡ್ತೀನಿ ಅಷ್ಟೇ. ಸ್ವಲ್ಪ ಸುಮ್ನಿರಿ ಮಾವ. ಬಂಗಾರಿ ನೀನ್ ಸುಮ್ನೆ ನಿಂಗೆ ಗೊತ್ತಾಗಲ್ಲ. ಏಯ್ ಬಾಗಿಲು ತೆಗಿಯಲ್ಲ. ಬಾಗಿಲು ಮಾವ ಸಮಾಧಾನ ಮಾಡ್ಕೊಳ್ಳಿ ಮಾವ. ಸುಮ್ನಿರು ಬಂಗಾರಿ. ಏಯ್ ಈ ರೂಮಲ್ಲ, ಇವತ್ ಪ್ರಪಂಚದಲ್ಲಿ ಎಲ್ಲ ಬಚ್ಚಿಟ್ಕೊಂಡ್ರು ನಿನ್ನ ಬಿಡಲ್ಲ ಕಣಲ್ಲ. ತೆಗಿಯ ಬಾಗ್ಲು, ತೆಗಿಯ ಬಾಗ್ಲು. ಲೋಫರ್ ನೋಡಿ, ಆ ಜೈರಾಮ್ ಕೇಸ್ ಫೈಲ್ ಎಲ್ಲ 1 hour ಅಲ್ಲಿ ನನ್ನ ಟೇಬಲ್ ಮುಂದೆ ಇರ್ಬೇಕು. ಸರಿ ಮೇಡಮ್. ಹಲೋ, ಶಿವಪುರ ಪೊಲೀಸ್ ಸ್ಟೇಷನ್. ಮೇಡಮ್, ನಾನು ಶಿವಪುರ ಸೊಸೈಟಿ ಮ್ಯಾನೇಜರ್ ಅಭಿ ಅವ್ರ ಚಿಕ್ಕಮ್ಮ ಈಶ್ವರಿ ಮಾತಾಡ್ತಿರೋದು. ಹೇಳಿ ಮೇಡಮ್, ಆ ಇಂದ್ರ ಮಚ್ಚಿಟ್ಕೊಂಡು ಬಂದು ನನ್ನ ಮಗನ ಕೊಲೆ ಮಾಡೋದಕ್ಕೆ ನೋಡ್ತಿದ್ದಾನೆ. ದಯವಿಟ್ಟು ಆದಷ್ಟು ಬೇಗ ನೀವು ಬಂದು ನನ್ನ ಮಗನ ಕಾಪಾಡಿ ಮೇಡಮ್. ಪ್ಲೀಸ್ ಬೇಗ ಬನ್ನಿ. ಸರಿ, ಈಗಲೇ ಬರ್ತೀನಿ. ಪ್ಲೀಸ್ ಬೇಗ ಬನ್ನಿ. ಕಾನ್ಸ್ಟೇಬಲ್, ಗಾಡಿ ತೆಗೀರಿ. ಏಯ್ ತೆಗಿಯ ಬಾಗ್ಲು. ಏಯ್ ಅಭಿ. ಇಂದ್ರ ಏನೋ ಮಾಡ್ತಿದ್ಯಾ? ಈಗ ನನ್ನ ಅಳಿಯ ಏನ್ ತಪ್ಪು ಮಾಡ್ದ ಅಂತ ಮಚ್ಚಿಡ್ಕೊಂಡ್ ಬಂದಿದ್ಯಾ? ನೀನ್ ಸವಾಸಕ್ ಬರಲ್ಲ ಅಂತ ಹೇಳಿದ್ರು ಯಾಕೆ ಮಾವ ಹೀಗ್ ಬಂದ್ ತೊಂದ್ರೆ ಕೊಡ್ತಿದ್ಯಾ? ನಿನ್ ಗಂಡನ್ ತುಂಡಾಗಿ ಕತ್ತರಿಸಿ ಆಮೇಲೆ ನಿಮ್ಮೆಲ್ರಿಗೂ ಉತ್ತರ ಕೊಡ್ತೀನಿ. ತೆಗಿಯ ಬಾಗ್ಲು. ಅದೇನ್ ನಾಟಕ ಮಾಡ್ತೀಯ? ಮಗುನ ಚೀಟಿ ತೊಟ್ಲು ತುಗಕ್ ಬಂದಿದ್ಯಾ? ಇದಕ್ಕೆಲ್ಲ ಕಾರಣ ನೀನೇ.
ನೀವ್ ಹೀಗೆಲ್ಲ ಮಾತಾಡಿದ್ರೆ ನಾನು ಸುಮ್ನೆ ಇರೋದಿಲ್ಲ. ಏಯ್ ಏನೇ ಗಂಡ ಹೆಂಡತಿ ಇಬ್ರು ಬಂದು ನಮ್ಮ ಮನೇಲಿ ರೌಡಿಜಂ ಮಾಡ್ತಾ ಇದ್ದೀರಾ? ಏಯ್ ಮರ್ಯಾದೆಯಿಂದ ಸುಮ್ನೆ ನಿಂತ್ಕೊಂಡ್ರೆ ಸರಿ. ಏಯ್ ಮಗನೇ, ನನ್ನ ಸಾಯ್ಸಕ್ಕಾಗ್ದೆ ನನ್ನ ಹೆಂಡತಿನ ಸಾಯ್ಸಕ್ಕೆ ರೌಡಿಗಳನ್ನ ಬಿಡ್ತೀಯಾ? ಇವತ್ ನಿನ್ ಕತೆ ಮುಗಿತು ಕಣೋ. ತೆಗಿಯ ಬಾಗ್ಲು. ನಾನ್ ಯಾರನ್ನು ಕಳ್ಸಿಲ್ವಲ್ಲ. ಏಯ್ ಅಯ್ಯೋ ಏಯ್ ಇಂದ್ರ ಏಯ್ ಮಾವ ಬಿಡು ಮಾವ. ಅಯ್ಯೋ ಮಾವ, ಏಯ್ ಇಂದ್ರ, ಏನ್ ಮಾಡ್ತಿದ್ಯಾ? ನನ್ ಮಗನ ಸಾಯಿಸ್ಬಿಡ್ತೀಯೇನೋ? ಏಯ್ ಬಿಡ ಇಡಿಯಟ್. ಓಡು. ಏಯ್ ಆಯ್ತಾ ಮಾವ? ಅಯ್ಯೋ ಬಿಡು. ಏಯ್ ಬಿಡು ನನ್ ಮಗನ. ಅಣ್ಣ. ಪಾಪಿ ನನ್ ಮಗನೇ. ಅಬೇ ಅಯ್ಯೋ ದೇವ್ರೇ. ಓಡು. ಅಯ್ಯೋ ಏಯ್ ನಿಂತ್ಕೊಳ್ಳ. ಮಾವ ಏಯ್ ಅಯ್ಯೋ ಏಯ್ ಇಂದ್ರ. ಏಯ್ ಮಾವ ಬಿಡು ಮಾವ. ದೇವ್ರೇ. ಅಯ್ಯೋ ಮಾವ ಏಯ್ ಇಂದ್ರ, ಏನ್ ಮಾಡ್ತಿದ್ಯಾ? ನನ್ ಮಗನ ಸಾಯಿಸ್ಬಿಡ್ತೀಯೇನೋ? ಏಯ್. ಏಯ್ ಓಡು. ಏಯ್ ಆಯ್ತಾ ಮಾವ? ಅಯ್ಯೋ ಬಿಡು. ಏಯ್ ಬಿಡು ನನ್ ಮಗನ. ಅಣ್ಣ. ಪಾಪಿ ನನ್ ಮಗನೇ. ಅಬೇ ಅಯ್ಯೋ ದೇವ್ರೇ. ಓಡು. ಅಯ್ಯೋ ಏಯ್ ಏಯ್ ನಿಂತ್ಕೊಳ್ಳ. ಬಿಡು ಮಾವ. ಏಯ್ ಮಗನೇ, ಸತ್ಯ ಇವತ್ತು ನೀನು. ಏಯ್ ಸರ್, ಬಿಡಿ ಸರ್. ಒಂದ್ಸಲ ಬಿಡಿ ಇದನ್ನ ಸರ್. ಅರ್ಥ ಆಗಲ್ವಾ ನಿನ್ಗೆ? ಏನ್ ಮಾಡೋದಿಕ್ ಹೊರಟಿದ್ಯಾ? ಕೊಲೆ ಮಾಡೋದಿಕ್ ಹೊರಟಿದ್ಯಾ? ಮೇಡಮ್ ಅವ್ನ್ ಏನ್ ಮಾಡ್ದ ಅಂತ ಗೊತ್ತಾ ನಿಮ್ಗೆ? ಬಿಡಿ ಸರ್. ಅದೇನೇ ಇದ್ರು ಸ್ಟೇಷನ್ಗೆ ಬಂದು ಹೇಳು. ಕಾನ್ಸ್ಟೇಬಲ್ ಹೇಳ್ಕೊಂಬನ್ನಿ ಅವನ್ನ. ಮೇಡಮ್ ಕರೆಕ್ಟ್ ಟೈಮಿಗೆ ಬಂದು ನಾನು ಪ್ರಾಣ ಉಳಿಸಿದ್ರಿ ಮೇಡಮ್. ಇವನ್ನ ಜೀವನ ಪರ್ಯಂತ ಜೈಲಲ್ಲಿ ಕೊಳೆಯೋ ಹಾಗೆ ಮಾಡಿ. ಏಯ್ ನೋಡಿ ಅದ್ ನಮಗೆ ಗೊತ್ತು. ನೀವ್ ಈಗ್ಲೇ ಸ್ಟೇಷನ್ಗೆ ಬಂದು ಒಂದ್ ಕಂಪ್ಲೇಂಟ್ ಬರ್ಕೊಡಿ. ಏನ್ ಮೇಡಮ್ ಏನ್ ನಡೀತು ಅಂತ ತಿಳ್ಕೊಳ್ದೆ ಒಬ್ಬ ಅಪರಾಧಿನ ಬಿಟ್ಟು ನಿರಪರಾಧಿನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತೀನಿ ಅಂತಿದ್ದೀರಲ್ಲ, ಇದ್ ಯಾವ ನ್ಯಾಯ? ನಿನ್ ಗಂಡ ನನ್ ಕಣ್ಣೆದುರುಗಡೆನೆ ಆ ಮಚ್ ತಗೊಂಡು ಅವ್ರನ್ನ ಕೊಲೆ ಮಾಡೋದಿಕ್ ಕೊಟ್ಟಿದ್ದಾನೆ. ಅವನು ನಿರಪರಾಧಿನ? ಅವರು ಕತ್ತರ್ಸಕ್ ಹೋಗಿದ್ದು ನಿಜ, ಆದ್ರೆ ಅದಕ್ಕೆ ಕಾರಣ ಏನು ಗೊತ್ತಾ? ಕಾರಣ ಅದೇನೇ ಇರ್ಲಿ, ಅದನ್ನ ನೀವು ಸ್ಟೇಷನ್ಗೆ ಬಂದು ಹೇಳಿ. ರೀ ಕರ್ಕೊಂಬನ್ರಿ. ಬಂಗಾರಿ, ನೀನೇನು ಭಯ ಪಡ್ಬೇಡ. ನ್ಯಾಯ ನಮ್ ಕಡೆ ಇದೆ. ಆ ನ್ಯಾಯ ನಮ್ಮನ್ ಕಾಪಾಡುತ್ತೆ. ನೀನ್ ಧೈರ್ಯವಾಗಿರು. ರೀ ಕರ್ಕೊಂಬನ್ರಿ. ಏಯ್ ಮಗನ, ನೀನ್ ಸಾವು ನನ್ ಕೈಯಲ್ಲೇ ಕಣೋ. ಮಾವ ಏ ತುಳಸಿ, ನಿನ್ ಗಂಡನಿಗೆ ಸಾಯೋವರೆಗೂ ಜೈಲು ಊಟನೇ ಗತಿ. ನನ್ನೇ ಗಂಡಸು ಅಂತ ಕೇಳ್ದಲ್ಲ,